ಇನ್ನು ಬಿಜೆಪಿಯ ಬಣ ತಿಕ್ಕಾಟ ಇದೀಗ ಮತ್ತೊಂದು ಬಾರಿ ದೆಹಲಿ ಅಂಗಳದ ಕಡೆಗೆ ಹೋಗ್ತಾ ಇದೆ. ಯಾಕಂತಾರೆ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿಯ ಒಂದು ಬಣ ನಾಳೆ ದೆಹಲಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಮೈಸೂರಿಗೆ ತೆರಳಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದು ಈ ಮುಖ್ಯವಾಗಿ ಮತ್ತೊಂದು ಕಹಳೆಯನ್ನ ಮೊಳಗಿಸಿದ್ದಾರೆ. ಮತ್ತೊಂದು ಕಡೆ ಅರವಿಂದ ಲಿಂಬಾವಳಿ ಅವರು ಕೂಡ ಬಹಳ ಆಕ್ಟಿವ್ ಆಗಿ ಇದೀಗ ಫೀಲ್ಡ್ಗೆ ಇಳಿದಿದ್ದು ವಿಜೇಂದ್ರ ವಿರುದ್ಧದ ಒಂದು ಚಾರ್ಜ್ ಶೀಟ್ ಅನ್ನ ಅವರೀಗ ಹೈಕಮಾಂಡ್ನ ನಾಯಕರುಗಳಿಗೆ ತಲುಪಿಸಿದ್ದಾರೆ. ಯಾಕೆ ವಿಜೇಂದ್ರ ಅವರ ಬದಲಾವಣೆ ಆಗಬೇಕು ಅನ್ನುವಂಥ ವಿಚಾರವಾಗಿ ಮನವರಿಕೆ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾರೆ ಅಥವಾ ತಮ್ಮ ವಿಚಾರಗಳೇನು ಅನ್ನುವಂಥ ಅಲ್ಲಿಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ದೆಹಲಿ ಮಟ್ಟಕ್ಕೆ ಮತ್ತೊಮ್ಮೆ ಈ ಫೈಟ್ ಹೋಗ್ತಾ ಇದೆಯಲ್ಲ, ಮುಂದೇನಾಗ್ಬೋದು? ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಳ್ಳೋಣ. ಸ್ಪರ್ಧೆಗೂ ಹೇಳ್ತೇನೆ, ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ. ರಾಜ್ಯಾಧ್ಯಕ್ಷರ ಚುನಾವಣೆ ಬಂದ್ರೆ ನಾವೊಂದು ಸ್ಪರ್ಧೆಯನ್ನ ನಮ್ಮ ವತಿಯಿಂದ ಯಾರಾದ್ರೂ ತಯಾರು ಮಾಡ್ತೀವಿ. ರಾಷ್ಟ್ರೀಯ ನಾಯಕರು ಯುವಕರಿಗೆ ಅವಕಾಶ ಕೊಟ್ಟಾಗ ಇವೆಲ್ಲವೂ ಕೂಡ ನಡೀತದೆ. ನಮ್ಮ ಪಕ್ಷ ಸ್ವಲ್ಪ ಜಾಸ್ತಿ ಆಗಿದೆ. ಆಟ ಹಾವು ಏಣಿ ಆಟ, ಚದುರಂಗದಾಟ. ಕೇಸರಿ ಮನೆಯಲ್ಲಿನ ಬಣ ಬಡಿದಾಟಕ್ಕೆ ಹೈಕಮಾಂಡ್ ರಂಗ ಪ್ರವೇಶ ಮಾಡೋ ಎಲ್ಲ ಲಕ್ಷಣವೂ ಗೋಚರವಾಗ್ತಾ ಇದೆ. ಇಷ್ಟು ದಿನ ರಾಜ್ಯದಲ್ಲಿ ವಿಜೇಂದ್ರ ಬಣದ ವಿರುದ್ಧ ಯತ್ನಾಳ್ ಬಣದ ಆರ್ಭಟ ಜೋರಾಗಿತ್ತು. ಇದಕ್ಕೆ ಎದುರೇಟಾಗಿ ವಿಜೇಂದ್ರ ಬಣವು ತಿರುಗೇಟು ಕೊಡ್ತಾ ಇತ್ತು. ನಾನೇ 2ನೇ ಬಾರಿಯೂ ಅಧ್ಯಕ್ಷನಾಗಿ ಮುಂದುವರಿತೀನಿ ಅಂತ ವಿಜೇಂದ್ರ ಅಚಲ ವಿಶ್ವಾಸದಲ್ಲಿದ್ದಾರೆ. ಯಾವಾಗ ವಿಜೇಂದ್ರ ಬಣದ ಕಾನ್ಫಿಡೆಂಟ್ ಹೆಚ್ಚಾಯ್ತೋ ನೋಡಿ, ಯತ್ನಾಳ್ ಬಣ ಇದೀಗ ಮುಖ ಮಾಡಿರೋದೆ ಹೈಕಮಾಂಡ್ ಅಂಗಳದತ್ತ. ಡೆಲ್ಲಿಯಲ್ಲಿದೆ ಇವತ್ತು. ಡೆಲ್ಲಿ ಅಂಗಳಕ್ಕೆ ಸೇರಿದೆ. ನೋಡೋಣ ಅಲ್ಲಿ ಏನೇನು ವಿದ್ಯಮಾನಗಳಾಗುತ್ತೆ ತಿಳಿಸ್ತೀನಿ, ನಿಮಗೆ ತಿಳಿಸ್ಬೇಕಲ್ವ ನಾನು. ನಾಳೆಯೇ ಬಿಜೆಪಿ ರೆಬೆಲ್ಸ್ ಟೀಮ್ ದೆಹಲಿಗೆ ಭೇಟಿ ಸಾಧ್ಯತೆ. ಯಾವಾಗ ವಿಜಯೇಂದ್ರ ನಾನೇ 2ನೇ ಬಾರಿಯೂ ಅಧ್ಯಕ್ಷನಾಗಿ ಮುಂದುವರಿತೀನಿ ಅಂತ ಅಂದ್ರೋ ನೋಡಿ, ಯತ್ನಾಳ್ ಬಣಕ್ಕೆ ಸ್ವಲ್ಪ ಹಿನ್ನಡೆ ಆದಂತೆಯೂ ಇದೆ. ಇಷ್ಟು ದಿನ ರಾಜ್ಯಾಧ್ಯಕ್ಷ ಚುನಾವಣೆಗೆ ತೀವ್ರ ಆಗ್ರಹ ಮಾಡ್ತಾ ಇದ್ರು. ನಮ್ಮ ಕಡೆಯಿಂದ ಅಭ್ಯರ್ಥಿ ಘೋಷಣೆ ಮಾಡ್ತೀವಿ ಅಂತಾನೂ ಹೇಳಿದ್ರು. ಆದ್ರೆ ಇದೀಗ ಯತ್ನಾಳ್ ಬಣ ಅಭ್ಯರ್ಥಿ ಘೋಷಣೆ ಮಾಡೋಕೆ ಮೀನಾಮೇಷ ಎಣಿಸ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲೇ ಮುಂದಿನ ಹೋರಾಟ ಅನ್ನೋ ಆಟವನ್ನೂ ಕಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರ ಚುನಾವಣೆ ಬಂದ್ರೆ ನಾವೊಂದು ಸ್ಪರ್ಧೆಯನ್ನ ನಮ್ಮ ವತಿಯಿಂದ ಯಾರಾದರೂ ತಯಾರು ಮಾಡ್ತೀವಿ ಅಂತೇಳಿ. ಆದರೆ ನಿನ್ನೆ ಮತ್ತು ಮೊನ್ನೆ ಏನು ನಾವು ಅವರು ಎಲ್ಲರೂ ಕೂಡಿ ಚರ್ಚೆ ಮಾಡಿದ್ದೀವಿ. ಇಲ್ಲ ಇನ್ನೊಂದು ಸ್ವಲ್ಪ ವಿಸ್ತೃತವಾಗಿ ಇನ್ನು 2 ದಿವಸ ಚರ್ಚೆ ಮಾಡಿ ಯಾರನ್ನು ಸಾಮೂಹಿಕವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋವಂಥ ಚರ್ಚೆಗೆ ಇನ್ನೂ 2 ದಿವಸದ ಸಮಯವನ್ನು ನಾವು ತೆಗೆದುಕೊಂಡಿದ್ದೀವಿ. ದೆಹಲಿ ಭೇಟಿಗೂ ಮುನ್ನ ಚಾಮುಂಡಿ ದೇವಿಯ ದರ್ಶನ. ನಾಳೆ ದೆಹಲಿಗೆ ಭೇಟಿ ನೀಡೋದಕ್ಕೆ ನಿರ್ಧಾರ ಮಾಡಿರುವ ಶಾಸಕ ಯತ್ನಾಳ್ ಬಣ ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಶಾಸಕ ಯತ್ನಾಳ್ ಬಣದ ಪರವಾಗಿರೋ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇನ್ಮೇಲೆ ಡೆಲ್ಲಿ ಹೋರಾಟ ಅಂದಿದ್ದಾರೆ. ಡೆಲ್ಲಿಯಲ್ಲಿದೆ ಇವತ್ತು. ಡೆಲ್ಲಿ ಅಂಗಳಕ್ಕೆ ಸೇರಿದೆ. ನೋಡೋಣ ಅಲ್ಲಿ ಏನೇನು ವಿದ್ಯಮಾನಗಳಾಗುತ್ತೆ ತಿಳಿಸ್ತೀನಿ, ನಿಮಗೆ ತಿಳಿಸ್ಬೇಕಲ್ವ ನಾನು. ಇನ್ನು ಕುಮಾರಸ್ವಾಮಿ ಪ್ರತಿಕ್ರಿಯಿಸಿ, ಬಿಜೆಪಿಗೆ ಹೈಕಮಾಂಡ್ ಇದೆ, ನಮ್ಮ ಪಕ್ಷದಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ, ಯಾವುದೇ ಗುಂಪುಗಾರಿಕೆ ಇಲ್ಲ. ಬೇರೆ ಪಕ್ಷದ ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥ ಅದಕ್ಕೆ ನಾನು ಉತ್ತರ ಕೊಡ ತಪ್ಪಾಗುತ್ತೆ. ಬಿಜೆಪಿ ಒಳಗಿನ ಎಲ್ಲ ಬೆಳವಣಿಗೆಗಳು ಎಲ್ಲ ಒಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ಹೈಕಮಾಂಡ್ ಇದೆ, ಅವರದೆಲ್ಲ ಸರಿಪಡಿಸ್ಕೊತಾರೆ. ವಿಜೇಂದ್ರ ಬದಲಾವಣೆಗೆ ಲಿಂಬಾವಳಿ ಮನವಿ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾಗೆ ಒತ್ತಡ. ವಿಜೇಂದ್ರ ವಿರುದ್ಧದ ಬಣದಲ್ಲಿ ಸಂಘಟನಾ ಚತುರ ಅಂತ ಕರೆಸಿಕೊಳ್ಳುವ ಅರವಿಂದ ಲಿಂಬಾವಳಿ ಗುರುತಿಸಿಕೊಂಡಿದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿದ್ದಾರೆ. ಕಳೆದ 2 ದಿನಗಳ ಹಿಂದೆ ದೆಹಲಿಯಲ್ಲಿ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಸುದೀರ್ಘ ಚರ್ಚೆ ಮಾಡಿದ್ದಾರೆ. ಏನೇನ್ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅನ್ನೋ ಇನ್ಸೈಡ್ ಮಾಹಿತಿಯನ್ನೇ ಕೊಡ್ತೀವಿ ನೋಡಿ. ಪಕ್ಷದಲ್ಲಿ ವಿಜೇಂದ್ರ ದುರಹಂಕಾರದಿಂದ ವರ್ತಿಸ್ತಾ ಇದ್ದಾರೆ. ಪಕ್ಷದ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಶಾಸಕರ ಮಾತಿಗೂ ಬೆಲೆ ಇಲ್ಲ. ಇದುವರೆಗೂ ನಡೆದ ಹೋರಾಟಕ್ಕೆ ತಾರ್ಕಿಕ ಅಂತ್ಯವೇ ಇಲ್ಲದಂತಾಗಿದೆ. ಇನ್ನು ಕಾಂಗ್ರೆಸ್ ನಾಯಕರ ಜೊತೆಗೆ ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ. ಪಕ್ಷದಲ್ಲಿ ಸಂಘಟನೆ ಇಲ್ಲ. ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಲೋಪ ಕಂಡು ಬಂದಿದೆ ಅಂತ ವಿಜೇಂದ್ರ ವಿರುದ್ಧ ಅರವಿಂದ ಲಿಂಬಾವಳಿ ದೂರು ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಜೆಪಿ ನಡ್ಡಾ, ರಾಜ್ಯದ ಎಲ್ಲ ಬೆಳವಣಿಗೆ ಹೈಕಮಾಂಡ್ ಗಮನಕ್ಕೆ ಇದೆ. ಸೂಕ್ತ ವೇಳೆ ಹೈಕಮಾಂಡ್ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ.
ವರಿಷ್ಠರು ಕೂಡಲೇ ಮಧ್ಯಪ್ರವೇಶ ಮಾಡದೆ ಹೋದ್ರೆ ಭಿನ್ನಮತ ಮತ್ತಷ್ಟು ತೀವ್ರ ಆಗಲಿದೆ ಅನ್ನೋದನ್ನ ನಡ್ಡಾ ಅವರ ಗಮನಕ್ಕೆ ಯತ್ನಾಳ್ ಬಣದ ಲಿಂಬಾವಳಿ ತಂದಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ವಿಜೇಂದ್ರ ವಿರುದ್ಧ ಯತ್ನಾಳ್ ಬಣದ ಹೋರಾಟ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಹರೀಶ್, TV9 ನವದೆಹಲಿ.